ಎಫ್ಐಆರ್ ದಾಖಲಿಸಿದ್ದನ್ನ ಸ್ವತಃ SP ಅವರೇ ಖಚಿತಪಡಿಸಿದ್ದಾರೆ. ಮುಟ್ಟಿ ನೋಡಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ದಂಗೆಯಾಗ್ಬಿಡುತ್ತೆ ಅಂತ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು ಹಿರಿಯ ವಕೀಲ ಅರುಣ್ ಶಾಮ್ ಅವರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಎಫ್ಐಆರ್ ಕ್ವಾಶ್ ಮಾಡಿಸಿದ್ನ ಅಂತ, ಎಫ್ಐಆರ್ ರದ್ದುಗೊಳಿಸಿ ಅಂತ. ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಹೈಕೋರ್ಟು ಒಂದು ಇಂಟ್ರಿಮ್ ಆರ್ಡರ್ ಮಾಡಿದೆ. ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ಯಾವುದೇ ಒತ್ತಾಯದ ಕ್ರಮ ಕೈಗೊಳ್ಳಬಾರ್ದು ಅಂತ, ಅಂದರೆ ಮನೆಗೆ ಹೋದೆ ಅರೆಸ್ಟ್ ಮಾಡದೆ ಆ ಥರದ್ದು ಏನನ್ನು ಮಾಡಬಾರ್ದು ಅಂತೇಳಿ ಜೂನ್ 10ನೇ ತಾರೀಖಿಗೆ ಮುಂದಿನ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವುದಾಗಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಹಿರಿಯ ನ್ಯಾಯವಾದಿ ಅರುಣ್ ಶಾಮ್ ಕಲ್ಲಡ್ಕ ಪ್ರಭಾಕರ ಭಟ್ಟರ ಪರವಾಗಿ ವಾದ ಮಾಡಿದ್ರು. ಈ ಮಧ್ಯದಲ್ಲಿ ಅರುಣ್ ಪುತ್ತಿಲ, ಇನ್ನೊಬ್ಬ ಹಿಂದೂ ನಾಯಕ ಅರುಣ್ ಪುತ್ತಿಲರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಕಲಬುರಗಿ ಜಿಲ್ಲೆಗೆ ಕಳಿಸುವುದಕ್ಕೆ ಒಂದು ಆದೇಶ ಹೊರಟಿದೆ. ಕಲಬುರಗಿ ಜಿಲ್ಲೆ ಶಹಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬದುಕಬೇಕು ನೀವು ಅಂತ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಜೂನ್ 6ನೇ ತಾರೀಖಿಗೆ ವಿಚಾರಣೆಗೆ ಬರಬೇಕು. ನೀವು ಡೈರೆಕ್ಟಾಗಿ ಬಂದರೂ ಅಡ್ಡಿ ಇಲ್ಲ, ನೀವು ವಕೀಲರನ್ನ ಕರ್ಕೊಂಡು ಬಂದರೂ ಅಡ್ಡಿ ಇಲ್ಲ. ಯಾಕೆ ನಿಮ್ಮನ್ನು ಗಡೀಪಾರು ಮಾಡಬಾರದು ಅನ್ನುವುದಕ್ಕೆ ನೀವು ವಿವರಣೆಗಳನ್ನು ಕೊಡಬೇಕು. ನೀವು ಕೊಟ್ಟ ವಿವರಣೆ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆದರೆ ನಿಮ್ಮನ್ನು ಇಲ್ಲಿ ಇರಕ್ಕೆ ಬಿಡ್ತೀವಿ, ಅದರ್ವೈಸ್ ನಿಮ್ಮನ್ನು ಗಡೀಪಾರು ಮಾಡ್ತೀವಿ. ಅಕಸ್ಮಾತ್ ನೀವು 6ನೇ ತಾರೀಕು ವಿಚಾರಣೆಗೆ ಬರದೇ ಹೋದರೂ ಕೂಡ ಏಕಪಕ್ಷೀಯವಾಗಿ ನಾವು ಗಡೀಪಾರಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ನೋಟಿಸ್ನಲ್ಲಿ ಬರೆದಿದ್ದಾರೆ. ಅದಕ್ಕೊಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಅರುಣ್ ಪುತ್ತಿಲ ಅವರು ಗಡೀಪಾರು ಅಂತ. ಪುತ್ತೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ರೌಡಿ ಶೀಟರ್ ಆಗಿದ್ದಾರೆ, ಹಿಂದೂ ಸಂಘಟನೆಗಳ ಸಕ್ರಿಯ ಒಡನಾಟದಲ್ಲಿದ್ದಾರೆ, ಹಲವಾರು ಪ್ರತಿಭಟನೆ ಇತ್ಯಾದಿ ವಿವಾದಾತ್ಮಕ ವಿಚಾರಗಳಲ್ಲಿ ಯಾವಾಗಲೂ ಮುಂದಾಳತ್ವ ವಹಿಸಿಕೊಂಡಿರ್ತಾರೆ, ರಾಜಕೀಯವಾಗಿ ಸಾಮಾಜಿಕವಾಗಿ ಸಕ್ರಿಯರಾಗಿದ್ದಾರೆ, ಸ್ಥಳೀಯವಾಗಿ ಹೆಚ್ಚು ಪ್ರಭಾವಿಯಾಗಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಅರುಣ್ ಪುತ್ತಿಲರ ಸಾರ್ವಜನಿಕ ಹೇಳಿಕೆ ಕಾರ್ಯಚಟುವಟಿಕೆಗಳು ತಾಲ್ಲೂಕಿನಲ್ಲಿ ಪರಿಣಾಮಕಾರಿಯಾಗಿದ್ದಾವೆ. ಅರುಣ್ ಹೇಳಿಕೆ ಹೆಚ್ಚು ಪ್ರಚಾರ ಪಡೆಯುವಂಥದ್ದು, ಕೋಮು ಸೂಕ್ಷ್ಮದ ಹೇಳಿಕೆಗಳನ್ನು ಕೊಡ್ತಾರೆ. ಅಂಥ ಕೃತ್ಯಗಳನ್ನು ಅರುಣ್ ಪುತ್ತಿಲ ಮುಂದುವರಿಸಿದ್ರೆ ಸಮಾಜದಲ್ಲಿ ಜನರ ನಡುವೆ ಭಿನ್ನಾಭಿಪ್ರಾಯಗಳು ಏರ್ಪಟ್ಟು ಮತೀಯ ಗಲಭೆ, ಹೊಡೆದಾಟ, ದೊಂಬಿ, ಶಾಂತಿ ಭಂಗವಾಗುವ ಸಾಧ್ಯತೆ ಇದೆ. ಆ ಕಾರಣಕ್ಕೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ಗೆ ಅವರನ್ನು ಗಡೀಪಾರು ಮಾಡಬೇಕು ಅಂತ ಅವರಿಗೆ ಕೊಡಲಾಗಿರುವ ನೋಟಿಸ್ನ ಕಾಪಿ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.